ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ನಿಮಗೆ ನನ್ನ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಅನ್ನಿಸ್ಬೋದು. ಈ ಚಳಿಗಾಳಿ ಇದು ಏನು ಕ್ಲೈಮೇಟ್ಸ್ ಇದ್ದಿರೋದ್ರಿಂದಲ್ಲ ಸ್ವಲ್ಪ ಸಡನ್ನಾಗಿ ನೆಗಡಿ ಬಂದಾಗಿದೆ. ಆದರೂ ಸ್ವಲ್ಪ ಇದನ್ನು ವಿಡಿಯೋ ಹಾಕೋಣ ಅಂತೇಳಿ ಇದನ್ನು ಮಾಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆನೇ ಅಕ್ಕ ರಂಗೋಲಿ ಹಾಕ್ತಾನೆ ಅಂತೇಳಿ ಒಂದು ರಂಗೋಲಿ ಹಾಕ್ತಾಯಿದ್ರೆ, ಹಾಗೆಯೇ ಇಲ್ಲಿ ಬೆಳಗ್ಗೆ ಟಿಫನಿಗೆ ಬಂದುಬಿಟ್ಟು ಮಗನಿಗೆ ಚಪಾತಿ ಬದನೇಕಾಯಿ ಎಣ್ಗಾಯಿ ಮಾಡಿಕೊಟ್ಟಿದ್ದೆ. ಎಲ್ರಿಗೂ ಅದನ್ನೇ ಮಾಡೋಣ, ಚಪಾತಿ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ಚಪಾತಿ ಮಾಡಿದ್ದೀನಿ. ಚಪಾತಿ ಜೊತೆಗೆ ಚಟ್ನಿ ಹಾಗೆ ಬದನೇಕಾಯಿ ಎಣ್ಗಾಯಿ ಪಲ್ಯ ಎಲ್ಲದೂ ಇತ್ತು. ಹಾಗೆ ಎಲ್ಲರೂ ಊಟ ಮಾಡಿದ ನಂತರ ತಾಂಬೂಲ ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ತಿಂದು ನಂತರದಲ್ಲಿ ಎಲ್ಲ ಊರಿಗೆ ಹೋಗೋಕೆ ರೆಡಿ ಆಗ್ತಾಯಿದ್ರಲ್ಲ. ಹಾಗಾಗಿ ಅವ್ರವ್ರಿಗೆ ಏನೇನು ತೊಗೊಂಡಿದ್ರಲ್ಲ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದಾರೆ ಅವ್ರವ್ರ ಬ್ಯಾಗಲ್ಲಿ. ಹಾಗೆ ನಾನೊಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ, ಅಷ್ಟೇ ವಿಡಿಯೋದಲ್ಲಿ ಇರುತ್ತಲ್ವ ಅಂಥೇಳಿ. ನೆಕ್ಸ್ಟು ಅದು ಎಲ್ಲ ಇದನ್ನು ಮಾಡ್ಕೊಂಡಿದ್ದ ನಂತರ ಊರಿಗೆ ಹೊರಡ್ತಾಯಿದ್ರು. ಅಂದರೆ ಬುಧವಾರ ದಿನ ಊರಿಗೆ ಎಲ್ಲರೂ ಹೋದರು. ಇದು ಮಂಗಳವಾರದ್ದು ಸ್ನೇಹಿತರೆ. ಮಂಗಳವಾರ ಮತ್ತು ಬುಧವಾರದ 2 ದಿನದ್ದು ವಿಡಿಯೋ ಇರುತ್ತೆ. ಹಾಗೆಯೇ ಇಲ್ಲಿ ನಾವು ಬೇಳೆ ಎಲ್ಲ ಅಲ್ಲೇ ಬೇಯಿಸಿಟ್ಟು ಸಾಂಬಾರು ಎಲ್ಲ ಪಲ್ಯ ಎಲ್ಲ ರೆಡಿಯಾಗಿತ್ತು. ಇನ್ನೇನು ಹೋಳಿಗೆ ಮತ್ತು ಕರಿಗಡುಬು ಮಾಡೋದಿಂದಿತ್ತು. ಹಾಗೆಯೇ ನಾನಿಲ್ಲಿ ಬೇಳೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಕ್ಕ ಬಂದುಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ರಲ್ಲ, ಸ್ವಲ್ಪ ಟೀ ಮಾಡ್ಕೊಡೋಕ್ಕಂತ ನಾನು ಟೀಗೆಲ್ಲ ಇಟ್ಟಿದ್ದೆ. ಎಲ್ಲ ಸೋಸಿ ಮತ್ತು ಕೊಡಿ ಅಂತ ಹೇಳಿದೆ. ಹಾಗಾಗಿ ಅವರು ಹಾಗೆಯೇ ಇಲ್ಲಿ ನಾನು ಬಂದುಬಿಟ್ಟು ಹೇಳ್ತಾ ಇದ್ದೀನಿ, ವಿಜ್ಜಕ್ಕ ಎಲ್ಲ ಅಡುಗೆ ಮಾಡಿರೋದು, ಎಷ್ಟೊಂದೆಲ್ಲ ಅಡುಗೆ ಮಾಡಿದೆ ಅಂತ. ಇಲ್ಲಪ್ಪ ನಾನೇನು ಅಡುಗೆ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಸಾಂಬಾರು ಮಾತ್ರ ಸ್ವಲ್ಪ ಖಾರ ಹೆಚ್ಚಿಗೆ ಆಗಿದೆ ಅಂತ ಹೇಳ್ತಾಯಿದ್ರು, ಹುಳಿ ಕಡಿಮೆ ಇದೆ ಅಂತ. ಹಾಗೆಯೇ ನೆಕ್ಸ್ಟ್ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಅವರಿಗೆಲ್ರಿಗೂ ಟೀ ಕೊಟ್ಬಿಟ್ಟು ನಂತರದಲ್ಲಿ ಬೇಳೆ ರುಬ್ಬೋದಕ್ಕೆ ಕೂತ್ಕೊಂಡಿದ್ದೀನಿ. ಇಲ್ಲ ನಮ್ಮ ಯಜಮಾನ್ರು ಮಾತಾಡಿಸ್ತಾ ಇದ್ದಾರೆ. ಹಾಗೆಯೇ ಬೇಳೆ ರುಬ್ಕೊಟ್ರೆ ಮತ್ತು ತಂಗಿ ಬಂದು ಕೇಳ್ತಾಯಿದ್ಲು, ಅಕ್ಕ ನಾನು ಸ್ವಲ್ಪ ರುಬ್ಕೊಡ್ತೀನಿ ಏಳು ಮೇಲೆ ಅಂತೇಳಿ. ಇಲ್ಲ ಪರವಾಗಿಲ್ಲ, ನಾನೆಲ್ಲ ರುಬ್ಕೊಡ್ತೀನಿ, ನೀವು ಬೇಗ ಬೇಗ ಕರಿಗಡುಬು ಮಾಡಿಬಿಟ್ರೆ ಟೈಮ್ ಆಗುತ್ತೆ ಅಂತೇಳಿ ಬೇಳೆ ರುಬ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮಿಕ್ಸಿಯಲ್ಲಿ ರುಬ್ಬೋದಕ್ಕಿಂತ ಕಲ್ಲಲ್ಲಿ ರುಬ್ಬಿದ್ರೆ ತುಂಬಾ ರುಚಿನೂ ಹೆಚ್ಚಿಗೆ ಇರುತ್ತೆ. ಹಾಗೆಯೇ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತೆ ತಂಗಿ ಇಲ್ಲಿ ಕೇಳ್ತಾ ಇದ್ದಾಳೆ, ಚೆನ್ನಾಗಿ ಬಂದಿದೆಯಾ ಅಕ್ಕ ಬೇಳೆ ಎಲ್ಲ ಚೆನ್ನಾಗಿದೆಯಾ, ಹೂರಣ ಯಾವ ರೀತಿ ಬಂದಿದೆ ಅಂತೇಳಿ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಬೇಳೆ ಚೆನ್ನಾಗಿ ಬೆಂದ್ಬಿಟ್ಟು ಹೂರಣ ಎಲ್ಲ ಮೆತ್ತಗಾಗಿರುತ್ತಲ್ಲ, ಹಾಗಾಗಿ ಕೇಳ್ತಾ ಇದ್ದಾಳೆ. ಇಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ದೆ. ಯಾಕಂದ್ರೆ ಅವ್ರ ಮನೆಯಲ್ಲೂ ಹೆಚ್ಚಿಗೆ ಮಾಡ್ತಾಯಿರ್ತಾರೆ, 1-2 ಸೇರು 2.5 ಸೇರು ಈ ರೀತಿಯಾಗೆಲ್ಲ ಹಾಕಿ ಮಾಡ್ತಿರ್ತಾರೆ. ಊರಲ್ಲೆಲ್ಲ ಹೆಚ್ಚಿಗೆ ಜನ ಮನೆಯಲ್ಲಿ ಎಲ್ಲರೂ ಬರ್ತಿರ್ತಾರೆ. ಹಾಗಾಗಿ ಅವ್ರ ಮನೆಯಲ್ಲೂ ಹೆಚ್ಚಿಗೆ ಅಡುಗೆ ಮಾಡೋದ್ರಿಂದ ಎಲ್ಲ ಗೊತ್ತಿರುತ್ತಲ್ಲ, ಹಾಗಾಗಿ ಇಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ದೆ. ಮತ್ತು ಅವರೆಲ್ಲ ನಾನು ಸ್ವಲ್ಪ ರುಬ್ಬಿ ಕೊಟ್ಟಾಗೇ ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡು ಎಲ್ಲ ಕರಿಗಡುಬು ಮಾಡ್ತಾಯಿದ್ರು. ಅಕ್ಕ ಒಂದು ಕಡೆ ಅಲ್ಲೇ ಕೂತ್ಕೊಂಡು ಮಾಡ್ತಾಯಿದ್ರು. ಹಾಲೊಳಗಡೆ ಕೂತ್ಕೊಳ್ಳೋಣ ಅಂತ ಅಂತಿದ್ರೆ, ಇಲ್ಲ ಇಲ್ಲೇ ಕೂತ್ಕೊಳ್ಳೋಣ, ಮತ್ತು ಅಲ್ಲಿಂದ ಎತ್ಕೊಂಬರೋದು ಎಲ್ಲ ಈ ರೀತಿ ಆಗುತ್ತೆ ಬೇಡ ಅಂತೇಳಿ. ಹಾಗೆ ನನಗೂ ಮಾತಾಡ್ಕೊಳ್ತಾ ಹೀಗೇ ಕೆಲಸ ಎಲ್ಲ ನಡೀತಾಯಿತ್ತು. ಅಷ್ಟರಲ್ಲಿ ಮಾಮನಿಗೆ ಬಿಸಿನೀರು ಬೇಕು ಅಂತ ಕೇಳ್ತಾ, ಮಾಮನಿಗೆ ತಂಗಿನೇ ತಣ್ಣೀರು ತೊಗೊಂಡು ಬಂದು ಬಿಸಿನೀರನ್ನು ಕಾಯಿಸಿ ಒಂದು ಗ್ಲಾಸ್ ಕೊಟ್ಟು, ಅವ್ರು ಯಾವಾಗ ಬಿಸಿನೀರು ಕೇಳ್ತಾಯಿದ್ರು ಅವಾಗೇ ಬಿಸಿ ನೀರು ಕಾಯಿಸ್ಬಿಟ್ಟು ಕೊಡ್ತಾಯಿದ್ವಿ. ಹಾಗೆಯೇ ಇದು ಎಲ್ಲ ಹಾಗೆಯೇ ಮಾತಾಡ್ಕೊಳ್ತಾ ನಿಂತ್ಕೊಂಡಿದ್ರು ಅವರು. ಹಾಗೆಯೇ ನನ್ನಷ್ಟಕ್ಕೆ ನಾನು ಮಾತಾಡ್ಕೊಳ್ತಾ ಬೇಳೆ ಎಲ್ಲ ರುಬ್ತಾಯಿದ್ದೀನಿ. ಹೀಗೆ ಇರುತ್ತೆ ಸ್ನೇಹಿತರೆ ಅಡುಗೆ ಎಲ್ಲ ಅಂತ ಅಂದರೆ. ಹಾಗೆಯೇ ನೋಡಿ ತಂಗಿ ಚೆಕ್ ಮಾಡ್ತಾಯಿದ್ದಾಳೆ, ಯಾವ ರೀತಿ ಬಂದಿದೆ, ಚೆನ್ನಾಗಿ ಬಂದಿದೆಯಾ ಹೇಗೆ ಅಂಥೇಳಿ. ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿತ್ತು, ಹೂರಣ ಮಾತ್ರ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ದೀನಿ. ಹಾಗೆ ಇಲ್ಲಿ ಏಲಕ್ಕಿ ಪೌಡ್ರ್ ಮಾಡಿಟ್ಟಿದ್ರು ಪುಡಿನ, ಅದನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡ್ರೆ ಸ್ವಲ್ಪ ಬೇಳೆ ಹೆಚ್ಚಿಗೆ ಹಾಕಿದ್ನಲ್ಲ, ಸೇರಿಗಿಂತ ಮೇಲೆ ಹಾಕಿದೆ. ಹಾಗಾಗಿ ನೋಡಿ ನಂತರದಲ್ಲಿ ಇಲ್ಲಿ ಅಕ್ಕ ಒಂದು ಕಡೆ ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಇವರೆಲ್ಲ ಒಂದು ಕಡೆ ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ನಾನು ಬೇಳೆ ರುಬ್ತಾಯಿದ್ದೀನಿ, ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಆ ಕಡೆ ಕೂತ್ಕೊಂಡಿದ್ರಾಗಿತ್ತು ಅಂದರೆ ಇಲ್ಲ ಪರವಾಗಿಲ್ಲ ಇಲ್ಲೇ ಮಾಡ್ತೀವಿ ಅಂತೇಳಿ. ನಂತರದಲ್ಲಿ ತಂಗಿ ಇವರಿಬ್ಬರು ಅಕ್ಕ ಮತ್ತು ಮಗಳು ಎಲ್ಲ ಮಾಡಿಕೊಡ್ತಾಯಿದ್ರು. ಅಷ್ಟರಲ್ಲಿ ತಂಗಿ ಎಲ್ಲ ಕರಿಗಡುಬು ಕರೆದು ಕೊಡ್ತಾಯಿದ್ರು. ಹಾಗೆಯೇ ನೆಕ್ಸ್ಟ್ ಊಟ ಟೈಮು ಸ್ನೇಹಿತರೆ, ಬನ್ನಿರಿ ಎಲ್ಲ ಊಟ ಮಾಡೋಣಂತೆ. ಹಪ್ಳ ಸಂಡಿಗೆ ಹಾಗೆಯೇ ನೋಡ್ತಾಯಿದ್ರೆ ಇದು ಆಗ್ತಿದೆ. ಮತ್ತು ಪಲ್ಯ ಮಾತ್ರ ಸೂಪರಾಗಿತ್ತು. ಮಾಮ ಮಾತ್ರ ಪಲ್ಯ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು.
ಹಾಗೆಯೇ ಪಕೋಡ ಒಂದು ಮಿಸ್ಸಿಂಗ್ ಆಗಿತ್ತು, ಅಷ್ಟೇ ಮಾಡಬೇಕಿತ್ತು. ಮಾಡ್ತೀನಿ ಅಂದರೆ ಅಯ್ಯೋ ಇದನ್ನೇ ತಿಂದರೂ ಸಾಕಾಗಿದೆ, ಬೇಡ ಮಾಡಬೇಡ ಅಂತೇಳಿ ಎಷ್ಟೇ ಇದನ್ನು ಮಾಡಿದ್ರು ಆಯಿತು ಪರವಾಗಿಲ್ಲ ಬಿಡಿ ಅಂತೇಳಿ ಬಾಳೆ ಎಲೆ ಮೇಲೆ ಸಿಹಿ ಊಟ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಬಾಳೆ ಎಲೆ ಇದ್ಮೇಲೆ ಸಿಹಿ ಊಟ ಇದ್ದೇ ಇರಬೇಕು. ಹಾಗೆಯೇ ಇಲ್ಲಿ ಮಗಳಿಗೆ ಬಂದುಬಿಟ್ಟು ಹೋಳ್ಗೆ ಇಷ್ಟ ಅವಳಿಗೆ, ಹಾಗಾಗಿ ಹೋಳ್ಗೆ ಮಾಡಿಕೊಡೋಣ ಅಂತೇಳಿ ನಾನು ಒಂದೆರಡು ಹೋಳ್ಗೆ ಮಾಡಿದೆ. ತಂಗಿದ್ದಾಕಿ ನಾನೇ ಮಾಡ್ತೀನಕ್ಕ, ಬೇಡ ನಾನು ಸ್ವಲ್ಪ ಮಾಡ್ತೀನಿ, ನೀನು ಹೆಂಗೆ ಮಾಡ್ತೀಯ ಅಂತೇಳಿ. ಹೆಚ್ಚಿಗೆ ನಮ್ಮೂರಲ್ಲೆಲ್ಲ ನಾವು ಕರಿಗಡುಬು ಮಾಡೋದ್ರಿಂದ ಹೋಳ್ಗೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಹಾಗಾಗಿ ತಂಗಿನೇ ಪಾಪ ಎಷ್ಟೊಂದು ಹೋಳ್ಗೆ ಮಾಡೋದು, ಮತ್ತು ಎಲ್ಲರೂ ಅವ್ರಿಗೆ ಯಾವ್ಯಾವ್ದು ಇಷ್ಟ ಆಯಿತು ಅದನ್ನೆಲ್ಲ ಹೋಳ್ಗೆ ಕರಿಗಡುಬು ಈ ರೀತಿಯಾಗಿ ಊಟ ಮಾಡಿದ್ರು. ಹಾಗೆ ನಂತರದಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗು ಸ್ನೇಹಿತರೆ, ಇದು ಬೆಳಗ್ಗೆನೇ ನಾನು ಟಿಫನ್ ಜೊತೆಗೆ ಪಕೋಡ ನೆನ್ನೆ ಮಾಡಿರಲಿಲ್ಲಲ್ಲ ನೈಟು, ಹಾಗಾಗಿ ಬೆಳಗ್ಗೆನೇ ನಾನು ಮಾಡ್ತಾಯಿದ್ದೀನಿ. ಇವರೆಲ್ಲ ಹೇಳ್ತಾಯಿದ್ರು ಮಾಡಬೇಡ ಅಂತೇಳಿ. ಇಲ್ಲ ರಾತ್ರಿನೂ ಮಾಡೋದಕ್ಕಾಗಲಿಲ್ಲ ಏನಿಲ್ಲ, ಹಾಗಾದರೆ ಇವಾಗಲೇ ಮಾಡಿಕೊಡ್ತೀನಿ ಅಂತೇಳಿ ಇಲ್ಲಿ ಪಕೋಡ ಹಾಕ್ತಿದ್ದೀನಿ ಸ್ನೇಹಿತರೆ. ಇಲ್ಲಿ ಅಣ್ಣ ಬಂದುಬಿಟ್ಟು ಅವರು ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಪ್ರತಿದಿನವೂ ಅಷ್ಟೇ ಸ್ನೇಹಿತರೆ, ನಾನು ಪೂಜೆ ಮಾಡಿದ ತಕ್ಷಣವೇ ಅವರು ಬಂದು ನಮಸ್ಕಾರ ಮಾಡ್ಕೊಳ್ತಿದ್ರು, ಮಂಗಳಾರತಿ ಎಲ್ಲ ತೊಗೊಳ್ತಿದ್ರು. ಅದೊಂದು ನನಗೆ ತುಂಬಾ ಖುಷಿ ಅನ್ನಿಸ್ತಾಯಿತ್ತು. ಯಾಕಂದರೆ ನಮ್ಮ ಮನೆಯಲ್ಲಿ ಇಲ್ಲಿ ನಮ್ಮ ತವ್ರ ಮನೇಲಾಗಿರ್ಬೋದು, ಅಲ್ಲಿ ಮತ್ತು ಊರಲ್ಲಾಗಿರ್ಬೋದು, ಅವ್ರ ಊರಲ್ಲೂ ಅಷ್ಟೇ ದೇವಸ್ಥಾನದಲ್ಲಿ ದೇವ್ರ ಪೂಜೆ ಮಾಡೋದ್ರಿಂದ ಬೆಳಗ್ಗೆ ಮಾರ್ನಿಂಗು ಪೂಜೆ, ಸಾಯಂಕಾಲನೂ ಪೂಜೆ ದೇವಸ್ಥಾನದಲ್ಲಿ ಪ್ರತಿದಿನ ಮಾಡ್ತಾರೆ. ಹಾಗಾಗಿ ಅವರಿಗೆ ತುಂಬಾ ಭಕ್ತಿ ಅಂತಲೇ ಹೇಳ್ಬೋದು. ನನಗೂ ಅದೇ ಇದರಿಂದನೇ ನನಗೂ ಸ್ವಲ್ಪ ದೇವ್ರ ಪೂಜೆ ಕಡೆ ಹೆಚ್ಚಿಗೆ ಒಲವು ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವ್ರಿಗೆ ನಾನು ಇದನ್ನು ಇಟ್ಟಿರೋದು ಗೊತ್ತಿಲ್ಲ, ಮೊಬೈಲಲ್ಲೆಲ್ಲ ವಿಡಿಯೋ ಆಗ್ತಾಯಿದೆ, ಗೊತ್ತಿಲ್ಲ ಅವ್ರಿಗೆ ಪಾಪ. ಹಾಗೆಯೇ ಅವರು ಇದನ್ನೆಲ್ಲ ನೋಡ್ತಾಯಿದ್ರು. ನನಗೆ ಒಂದು ಕ್ಷಣಕ್ಕೆ ನಂದು ಊರಲ್ಲಿ ಅದೇ ನೆನಪು ಬಂತು, ನಮ್ಮ ತಾತನೂ ಇದೇ ಥರ ಮಾಡ್ತಾಯಿದ್ರು. ಹಾಗೆಯೇ ಎಲ್ಲರೂ ನಮ್ಮ ಮನೇಲೆಲ್ಲ ಈಗೇನೆ ಇದನ್ನು ಮಾಡ್ತಾಯಿದ್ರಲ್ವ, ಹಾಗಾಗಿ ಪ್ರತಿದಿನ ನಮ್ಮ ತಾತ ಅಂತೂ ಸೂರ್ಯ ನಮಸ್ಕಾರ ಮಾಡೋದು, ಅದನ್ನು ಒಂದಿನವೂ ಇದನ್ನು ಮಾಡ್ತಾನೆ ಇರಲಿಲ್ಲ ಅವರು. ಹಾಗಾಗಿ ಅದೆಲ್ಲ ನನಗೆ ನೆನಪಾಗ್ತಾಯಿತ್ತು. ಯಾಕಂದರೆ ಅದು ಮೊದಲಿಂದ ನಾವು ಯಾವ್ದು ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀವೋ ಅದು ಎಲ್ಲೋದ್ರೂ ನಾವು ಬಿಡೋದಕ್ಕಾಗೋದಿಲ್ಲ. ಹಾಗಾಗಿ ಅವ್ರ ಕೆಲಸ ಅವ್ರವ್ರದ್ದು ಡ್ಯೂಟಿ ಅವ್ರವ್ರು ಇದನ್ನು ಮಾಡಲೇಬೇಕಾಗುತ್ತೆ, ಅದು ಅವ್ರ ಅಭ್ಯಾಸ ಅಲ್ಲ. ಹಾಗಾಗಿ ನನಗೂ ಅಷ್ಟೇ ಸ್ನೇಹಿತರೆ, ಪೂಜೆ ಎಲ್ಲ ಮಾಡಲಿಲ್ಲ ಅಂದರೆ ನನಗೂ ಆಗೋದೇ ಇಲ್ಲ, ನನಗೆ ಸಮಾಧಾನವೇ ಸಿಗಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ಹಾಗೆಯೇ ಇಲ್ಲೊಂದು ಪಕೋಡ ಮಾಡೋ ಟೈಮಿಗೆ ಒಂದು ಇದು ಆಯಿತು, ಹಾಗಾಗಿ ಅದನ್ನು ಹೇಳ್ಕೊಳ್ತಾ ಮಾತಾಡ್ತಾಯಿದ್ವಿ. ಏನಪ್ಪ ಅಂತಂದರೆ ಆವತ್ತು ಬೆಳ್ಳುಳ್ಳಿನೇ ನಾವು ಯಾವ ಅಡುಗೆಗೂ ಹಾಕೇ ಇರಲಿಲ್ಲ. ಹಾಗಾಗಿ ಬೆಳ್ಳುಳ್ಳಿ ಹಾಕಿಲ್ಲ ಅಂತಂದರೆ ಅದು ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿದ್ದೆ, ಇಲ್ಲಿ ಇದ್ರ ಮೇಲೆ ನೀರಿನ ಹಂಡೆನ ಮೇಲೆ ಅದು ಪಕೋಡದ ಹಿಟ್ಟೆಲ್ಲ ಕಲಿಸ್ತಾಯಿದ್ರೆ ಅದು ಬೆಳ್ಳುಳ್ಳಿ ಸಡನ್ನಾಗಿ ಜಾರು ಬಂದು ಹಿಟ್ಟೊಳಗಡೆ ಬೀಳ್ತಾ ಇತ್ತು. ಹಂಗೆ ಕೈಲಿ ಇಟ್ಕೊಂಡ್ಬಿಟ್ಟೆ. ಅದನ್ನು ಹೇಳ್ತಾಯಿದ್ದೀನಿ ಇವತ್ತು ನಾನು. ಅದಕ್ಕೆ ಮಗಳಿದ್ದವಳು ಹೇಳ್ತಾಯಿದ್ಲು, ಆಂಟಿ ಇವತ್ತು ಬೆಳ್ಳುಳ್ಳಿ ನಾವು ಯಾವುದಕ್ಕೂ ಯೂಸ್ ಮಾಡಿಲ್ವಲ್ಲ, ಅದಕ್ಕೆ ನಾನು ಇವತ್ತು ಮುಟ್ಟೆ ಇಲ್ಲಲ್ಲ ನೀವು, ಅದಕ್ಕೆ ನಾನೇ ಬಂದು ಬೀಳ್ತೀನಿ ತಡೀರಿ ಅಂತೇಳಿ ಬರ್ತಾಯಿದೆ ಅಂತ ಕಾಮಿಡಿ ಮಾಡ್ತಾಯಿದ್ಲು. ಹಾಗೆ ಅದನ್ನು ಹೇಳ್ಕೊಂಡು ನಗ್ತಾಯಿದ್ದೀವಿ. ಹಾಗೆಯೇ ಕರ್ಜಿಕಾಯಿ ನೋಡಿ ಈ ರೀತಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ರಿಗೂ ಸ್ವಲ್ಪ ಕರಿಗಡುಬು ಕರ್ಜಿಕಾಯಿ ಎಲ್ಲದನ್ನು ಸ್ವಲ್ಪ ಕೊಟ್ಟು ಕಳಿಸ್ವಿ. ಯಾಕಂದ್ರೆ ಮನೇಲಿ ಇವ್ರ ಊರಿಗೆ ಹೋಗಿದ್ದಾದ್ಮೇಲೆ ಮನೇಲಿ ಇರೋವಂಥವ್ರು ಎಲ್ಲರೂ ಸ್ವಲ್ಪ ತಿಂತಾರೆ, ಅವ್ರ ಬಾಯಿನೂ ಸಿಹಿ ಆಗಲಿ ಅನ್ನೋದಕ್ಕೋಸ್ಕರ. ಇಬ್ಬರು ಚೌಕ ಇದು ಹಾಕ್ಯಾಳ, ಚೌಕ ಇನ್ನೊಂದು ಚೌಕ ಹಾಕು, ಚೌಕ ಎರಡು ಹಾಕು, ಸಾಕು ಏನು ಬೇಡ. ಐದು ಹಾಕ್ತೀನಿ ಬಿಡಪ್ಪ, ಇಲ್ಲ ಮೂರು ಒಂದು ತೀಟ್ ಕುಡ್ಡಿ ಒಂದು ತೀಟ್ ಕುಡ್ಡಿ ಒಂದು ಒಂದೇ 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 ಮೌಲಿಕಾ ಎರಡ ಒಂದ್ ಹಾಕು, ಇಲ್ಲ ಮೂರ್ ಹಾಕು, ಇಲ್ಲ ಎರಡು ಹಾಕು, ಎರಡು ನಿನ್ ಮೂರ್ ಹಾಕು ಧನುಷು,
ನಾಲ್ಕು ಮೂರ್ ಹಾಕಮ್ಮ 5 ನಿಮಿಷಕ್ಕೆ 2 ಆಟ ಆಡಿದ್ವಿ 10 ನಿಮಿಷಕ್ಕೆ ಗುಂಡ ಅಲ್ಲ ಸಾಕಲ್ಲ ಗುಂಡ ಎಸ್ತ್ರ ಕಾಯ ಹತ್ರ ಹೊಡಿತೀನಿ ಸರಿಯಾಗಿ ನೀಟಾಗಿ ಹಾಕೋ ಕಾಯ ಓ ಅಣ್ಣ ಗುಡ್ಡಿ 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 ಕರೆಕ್ಟ್ ಆಗಿ ಆಡಿದ್ವಿ 2 ಆಟ ಕರೆಕ್ಟ್ ಆಡಿದ್ವಿ ಇಲ್ಲೋಡು ಕರೆಕ್ಟ್ ಬಿಡ ಒಣ್ ಮಾಡಕ್ ಸರಿಯಾಗಿ ಕರೆಕ್ಟ್ ಬಿಡ ಎಲ್ಲಿ ಮಾಡ್ಬಾರ್ದು ಬಿದ್ದಿಯಪ್ಪ ಆಗುತ್ತಾ ಜಾಗ